ಹಲೋ ಕಸ್ಟಮರ್ ಕರ. ಹಲೋ ಸರ್, ಇಟ್ಸ್ ನಾಟ್ ಕಸ್ಟಮರ್ ಕರ್, ಇಟ್ಸ್ ಕಸ್ಟಮರ್ ಕೇರ್. ಅಯ್ಯ ಅದೇನೋ ಒಂದು ಕರ್ರು ಹೇಳಯ್ಯ ಬೇಗ. ಮೈ ಮೊಬೈಲ್ ಬಿಲ್ಲು ಹೌ ಮಚ್ಚು? ಸರ್, just there, star 123 to know your current bill status. ಓ ಮುಟ್ಟಾಳ, ಅದು ಕರೆಂಟ್ ಬಿಲ್ ಅಲ್ಲ ಕಣ್ಲಾ, ಫೋನ್ ಬಿಲ್ಲು ಕಣ್ಲಾ. ಈಗ ನಿರ್ವೇಶ ತಲೆ ಸಕ್ಕದಾಗ ಓಡ್ತಾ ಇದೆ ಮಗ ನಂದು. ಹೌದಾ? ಈ ಸಲ ಹನಿಮೂನ್ಗೆ ಹೆಂಡತಿ ಕರ್ಕೊಂಡು ನಾನು ಒಬ್ಬನೇ ಹೋಗಿ ಬಂದೆ ಮಗ. ಅರ್ಧ ದುಡ್ಡು ಸೇವ್ ಮಾಡಿದ್ದೀನಿ. ತಲೆ ಉಪಯೋಗಿಸೋದ್ರಲ್ಲಿ ನನ್ನ ಬ್ಯಾಂಡ್ ನಂಬಿಸಿಟ್ರು. ನನಗೆ ಈ ಸಲ ₹1 ಖರ್ಚಾಗಿಲ್ಲ. ಅದೇಂಗ ಮಗ? ಸರಿ, ಹನಿಮೂನ್ಗೆ ನನ್ನ ಹೆಂಡತಿ ಜೊತೆ ನಾನು ಹೋಗ್ತೀರಾ, ನನ್ನ ಫ್ರೆಂಡ್ನ ಕಳಿಸ್ಬಿಟ್ಟೆ. ಫುಲ್ ದುಡ್ಡು ಅವನಿಗೆ ಖರ್ಚು. 11 ಗಂಟೆ ಆದ್ರೂ ನಿಮ್ ಮಗ ಮಲ್ಕೊಂಡೇ ಇದ್ದಾನೆ, ಇನ್ನು ಎದ್ದಿಲ್ವಾ? ಅಯ್ಯೋ, ಈ ಮುಂಡೆ ಮಗನ್ ಎಷ್ಟು ಅಂತ ಪಡ್ಕೊಳ್ಳೋದು, ದರಿದ್ರ ನನ್ ಮಗ ಇವನು. ಯಾವಾಗ್ಲೂ ಎದ್ದೇಳ್ದಿರ ಸಾಯ್ತಾನೆ, ಕೆಲ್ಸಕ್ಕಂತೂ ನ್ಯಾಯವಾಗಿ ಹೋಗಲ್ಲ. ಅದೇನಾಗ್ ಉಟ್ಬಿಟ್ಟಿದಾನೋ ನನಗಂತೂ ಗೊತ್ತಿಲ್ಲ, ನನ್ ಕರ್ಮ. ಅಯ್ಯೋ, 9 ತಿಂಗಳು ಅರ್ಕೆ ಹೊತ್ತು ಇವನ್ನ ಹುಟ್ಟಿಸ್ದೆ, ಆದ್ರೆ ಈ ನನ್ ಮಗ ಏನಕ್ಕೂ ಪ್ರಯೋಜನ ಇಲ್ಲ. ಉಂಡಾರಿ ಗುಂಡ ಆ ತರ ಇರ್ತಾನೆ. ಅಯ್ಯೋ, ಏನಮ್ಮ ನಿಂದು ನಿದ್ದೆ ಮಾಡ್ಕೋಬೇಡಲ್ಲ. ಏನದು 9 ತಿಂಗಳು ಎತ್ತಿರೋದು? ನನಗ್ ಗೊತ್ತು 9 ತಿಂಗಳು ಅಲ್ಲಿ ಹೆಂಗಿದ್ದೆ ಅಂತ. ಒಂದ್ ನೀರಿಲ್ಲ, ಒಂದ್ ಕರೆಂಟ್ ಇಲ್ಲ, ಒಂದ್ ಫ್ಯಾನ್ ಇಲ್ಲ, ಒಂದ್ ಟಿವಿ ಇಲ್ಲ. ನನಗ್ ಗೊತ್ತು 9 ತಿಂಗಳು ಎಷ್ಟು ಕಷ್ಟ ಬಿದ್ದಿರ ಅಂತ. ಒಂದ್ ನೀರ್ ಕುಡಿಬೇಕಾ ನಿನ್ನ ನಾನು ಕೇಳ್ಬೇಕು. ಒಳ್ಳೆ ಕೋತಿ ತರ ಹಿಂಗ್ ಕೂತಿದೀನಿ ನಾನು. ನೀನ್ ಕುತ್ಕೋ 2 ನಿಮಿಷ ನೋಡೋಣ, ನಂಗೆ ಕೋತಿ ತರ ಹಿಂಗ್ ಕುತ್ಕೊಂಡು ನೋಡು, ನೀನ್ ನೋಡೋಣ. ಗುರು ಡಾಕ್ಟರ್ ಇದಾರೆ. ಬಾ ದೇವ್ರೆ, ಸರಿ ನಿನಗೆ ಬೆಳ್ ಸಿಗ್ತಾ ಇದೆಯಪ್ಪ? ನರ್ಸಮ್ಮ ಬ್ಲಡ್ ಟೆಸ್ಟ್ ಬಂದಿದ್ದ, ಚುಚ್ಬಿಟ್ಟು ಹಾಕೊಂಡು ಬ್ಲಡ್ ಗೊತ್ತೈತೆ. ಹೌದಾ? ಸರಿ ಸರಿ ಬರ್ತಿದ್ದೆ. ಕೂತು ಎಲ್ಲಿಗೆ? ಏನೋ ಬ್ಲಡ್ ಟೆಸ್ಟ್ ಡಾಕ್ಟರ್ ಬಿಟ್ರು ಅಂತೆಲ್ಲ ಕೇಳ್ದೆ, ನೀನೆಲ್ಲಿ ಹೋಯ್ತಾ ಇದ್ಯಾ? ನೀನೇನೋ ಟೆಸ್ಟ್ ಮಾಡ್ಸಕ್ ಬಂದಿದ್ಯಾ ಅನ್ಕೊಂಡೆ. ಟೆಸ್ಟ್ ಮಾಡ್ಸಕ್ ಬಂದಿದ್ದೆ. ಥ್ಯಾಂಕ್ಸ್ ಗುರು ಹೇಳಿದಕ್ಕೆ. ಅದು ಯೂರಿನ್ ಟೆಸ್ಟ್ ಮಾಡ್ಸಕ್ ಬಂದಿದೆ. ಇಟ್ಟಿರೋ ಸಾಯಿಸ್ಬಿಡಿ ನೋಡು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಂಟೆ ಹೊಡಿ.